ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಒಣಗನೆ ಸೊಪ್ಪಿಂದ ಬಸ್ಸಾರು ಮತ್ತು ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೊರಗೆ ಅಂದರೆ ಅಂಗಡಿಯಿಂದ ತಂದಿದ್ದು ಒಣಗನೆ ಸೊಪ್ಪನ್ನು ಒಂದೇ ಒಂದು ಕಡ್ಡಿ ನೆಟ್ಟಿರೋದು. ಇದು ಎಷ್ಟೊಂದು ಬೆಳೆದಿದೆ ನೋಡಿ. ಈ ಥರ ಇದೆ ಒಣಗನೆ ಸೊಪ್ಪು. ನೀವೆಲ್ಲ ಸೊಪ್ಪಿನಕ್ಕಿಂತ ಈ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಣ್ಣು ಕಾಣದೇ ಇದ್ದವರಿಗೂ ಕೂಡ ಕಣ್ಣು ಚೆನ್ನಾಗಿ ಕಾಣಿಸುತ್ತಂತೆ. ಇದ್ರದ್ದು ಬೇರು ಮತ್ತು ಬಲ್ತಿರೋದಿದ್ರು ಕಡ್ಡಿ ಕೂಡ ಬಿಸಾಡೋದಿಲ್ಲ. ಎಲ್ಲವೂ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ತಾರೆ. ನೋಡಿ ಎಷ್ಟೊಂದು ಬಿಟ್ಟಿದೆ. ಇದನ್ನು ಕತ್ತರಿಯಿಂದನಾದರೂ ಕಟ್ ಮಾಡ್ಬೋದು, ಇಲ್ಲ ಕೈಯಿಂದನೇ ಈ ಥರ ಕಟ್ ಮಾಡಿಕೊಂಡ್ರೂ ಬರುತ್ತೆ. ಉದ್ದುದ್ದ ಬಳ್ಳಿ ಥರ ಬರುತ್ತೆ ಇದು. ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ಒಂದು ಪಾಟಲ್ಲಿ ನೀವು ಹಾಕೋಬೋದು ಇದನ್ನು. ನಾನು ನಮಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೇರು ಸಹ ತಿನ್ಬೋದು ಚೆನ್ನಾಗಿ ತೊಳ್ಕೊಂಡು. ಕಣ್ಣಿಗೆ ತುಂಬ ಒಳ್ಳೆಯದಿದು. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಹಾಗೆ ಕೈಯಿಂದನೇ ಇನ್ನೊಂದು ಸಲ ಕ್ಲೀನ್ ಇದೆಯಾ ಹೇಗೆ ಅಂತ ನೋಡ್ಕೊತ ಕೈಯಿಂದನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದರೂ ಬೇಕಾದರೂ ತಗೋಬೋದು. ಇಲ್ಲಾಂದರೆ ಎಲ್ಲ ನೋಡಿಕೊಂಡು ಒಂದು ಸಲ ಚೆನ್ನಾಗಿ ತೊಳೆದು ಬೇಕಾದ್ರೆ ಕಟ್ ಮಾಡ್ಬೋದು. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಚಿಕ್ಕದು ಒಂದು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಬೇಳೆ, 1.5 ಸ್ಪೂನ್ ಆಗುವಷ್ಟು ಹೆಸರು ಕಾಳು, ಇದು ಯಾವುದು ನೆನೆಸಿಲ್ಲ ಹಾಗೆ ಮಾಡ್ತಾ ಇರೋದು. 1.5 ಸ್ಪೂನ್ ಆಗುವಷ್ಟು ಕೆಂಪು ಹಲಸಂದಿಯನ್ನು ತೊಗೊಂಡಿದ್ದೀನಿ. ಇದು ಮಾಡಬೇಕು ಅಂತ ಇರಲಿಲ್ಲ, ದಿಢೀರಾಗೆ ಮಾಡಿದ್ದು ಇದನ್ನು. ಹಾಗಾಗಿ ಕಾಳುಗಳನ್ನ ಯಾವುದು ನೆನೆಸಿಲ್ಲ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದು ಅದು ಮುಳುಗುವಷ್ಟು ನೀರು ಹಾಕಿ, ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕು. ಇದನ್ನ ಇವಾಗ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ಇದು 2 ಭಾಗ ಮಾಡಿಕೊಂಡು ತೊಳ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಇದನ್ನು 2 ಭಾಗ ಮಾಡಿಕೊಂಡು 2 ಸೊಪ್ಪನ್ನು ತೊಳೆದಾದ್ಮೇಲೆ ಮತ್ತೆ ಒಂದು ಬೌಲಿಗೆ ಹಾಕಿ ಅದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇದನ್ನು ಸಹ ಒಂದು 3-4 ಸಲ ತೊಳ್ಕೊಳ್ತೀನಿ ಸೊಪ್ಪನ್ನು. ನೋಡಿ ಇದು 2 ವಿಷಲ್ ಆಗಿದೆ. ಇದೊಂದು 3/4 ಭಾಗದಷ್ಟು ಬೆಂದಿದೆ ಇದು. ಇದಕ್ಕಿವಾಗ ತೊಳೆದಿಟ್ಕೊಂಡಂಥ ಸೊಪ್ಪನ್ನು ನೀರು ತೆಗೆದು ಹಾಗೆ ಸೊಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಕುದಿಲಿಕ್ಕೆ ಬಿಡಬೇಕು. ಸೊಪ್ಪು ಬೇಗ ಬೇಯುತ್ತೆ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೆ, ನೀರು ಕಮ್ಮಿ ಅನಿಸ್ತು. ಇವಾಗ ಅದಕ್ಕೆ ಮಸಾಲೆಗೆ ಬಸ್ಸಾರಿಗೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಒಂದು 1/4 ಭಾಗದಷ್ಟು ನೀರುಳ್ಳಿ ತೊಗೊಂಡಿದ್ದೀನಿ. ಎರಡು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಮತ್ತು ನೀರುಳ್ಳಿಯನ್ನು. ನೋಡಿ ಇಷ್ಟು ಚಿಕ್ಕದಿದೆ ಟೊಮೊಟೊ. 2 ಹಾಕ್ಕೊಂಡಿದ್ದು, ಸ್ವಲ್ಪ ಮಾಡ್ತಾ ಇರೋದ್ರಿಂದ ಚಿಕ್ಕ ಟೊಮೊಟೊ 2 ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನು ಸಾಂಬಾರು ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚಿಕ್ಕ ಸ್ಪೂನ್, ಇದು ಬೇಬಿ ಸ್ಪೂನ್. ಇದು ಮೀಡಿಯಮ್ ಸೈಜ್ ಸ್ಪೂನಲ್ಲಿ 1/4 ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಕಡಿಮೆ ಅನಿಸುತ್ತೆ ನನಗೆ, ಹಾಗಾಗಿ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ.
4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕೊಬ್ಬರಿ ತುರಿದಿರೋದು ಹಾಗೆ ಉದ್ರಕೊಂಡು ಬಿಟ್ಟಿದೆ, ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬರಬೇಕು. ನೋಡಿ ಇವಾಗ ರುಬ್ಬಾಗಿದೆ. ಇದು ಕೂಡ ಸೊಪ್ಪು ಮತ್ತು ಕಾಳು ಎರಡು ಬೆಂದಿದೆ ಚೆನ್ನಾಗಿ. ತುಂಬ ಕಾಳು ಬೆಂದಿಲ್ಲ, ಕರೆಕ್ಟಾಗಿ ಬೆಂದಿದ್ದಾವೆ. ಬಿಸಿ ಇದೆ. ಇವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಈರುಳ್ಳಿ ಮೆಣಸಿನ್ಕಾಯಿ ಹಾಕುವಾಗಲೇ ಟ್ರೈ ಪ್ಯಾಡ್ ಬಿದ್ದುಬಿಡ್ತು, ಮತ್ತು ತೆಗೆದಿಟ್ಟು ಮತ್ತೆ ಹಾಕ್ಕೊಂಡಿರೋದು. ಒಂದು ಕಡ್ಡಿ ಕರಿಬೇವಿನ ಎಲೆ, ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕ್ಕೊಂಡಿಲ್ಲ. ಎಣ್ಣೆ ಹಾಕ್ಕೊಂಡು ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಚೂರು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಕಾಳು ಬೇಯಿಸುವಾಗ ಉಪ್ಪು ಹಾಕಿದ್ದು, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೀರುಳ್ಳಿದು. ನೋಡಿ ಇವಾಗ ಬೇಯಿಸ್ಕೊಂಡಂಥ ಕಾಳು ಮತ್ತು ಪನ್ಗನೆ ಸೊಪ್ಪು ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಕೂಡ ಜಾಸ್ತಿ ಇದೆ, ಅದು ಚಿಕ್ಕದಾಗಿ ಕಟ್ ಮಾಡಿದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಏನಾಗುತ್ತೆ, ಜಾಸ್ತಿ ಪಲ್ಯ ಆಗುತ್ತೆ. ನಮಗಷ್ಟು ಪಲ್ಯ ಬೇಡ, ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜನ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೋಬೋದು ತೆಂಗಿನಕಾಯಿ ತುರಿ, ಏನೂ ಆಗೋದಿಲ್ಲ. ನೋಡಿ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಅದೇ ಕುಕ್ಕರಲ್ಲೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಅಲ್ಲ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಸಾಸಿವೆ ಸಿಡಿದ ನಂತರ ಒಂದು 8-10 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಕುಟ್ಟಿ ಹಾಕ್ಕೊಂಡಿದ್ದೀನಿ. 1-2 ಒಣಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರ್ ತೊಳೆದು ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕಿದು ಮಸಾಲೆ ಎಲ್ಲ. ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇವಾಗ ಕುದೀತಾ ಇದೆ. ಈಗ ನಾವು ಕಾಳು ಬೇಯಿಸಿಟ್ಕೊಂಡಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮತ್ತು ಸೊಪ್ಪು ಬೇಯಿಸಿದ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಇಲ್ಲಿ ನಾನೊಂದು ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ. ತೆಳುವಾದರೆ ನಮ್ಮ ಮಗ ಊಟ ಮಾಡಲ್ಲ. ನಮಗೆಲ್ಲ ತೆಳುವಿದ್ರೇ ಇಷ್ಟ. ಈ ಸಾಂಬಾರು ತೆಳುವಿದ್ರೇ ಇಷ್ಟ. ಸ್ವಲ್ಪ ತೆಳುವಲ್ಲ ಗಟ್ಟಿ ಇಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತೇಳಿ. ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದೀತಾ ಇದೆ. ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿತ್ತು. ಹೊನಗನೆ ಸೊಪ್ಪು ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಕುರುಡಿದ ಕಣ್ಣನ್ನು
ಕುರುಡಾಗಿದ್ದ ಕಣ್ಣನ್ನು ಕಣ್ಣು ಬರ್ಸುತ್ತೆ ಅಂತ ಹೇಳ್ತಾರೆ, ಅಷ್ಟು ಒಳ್ಳೇದು ಇದು ಕಣ್ಣಿಗೆ. ಇದು ಮುದ್ದೆ ಮಾಡಿರೋದು. ಇಷ್ಟು ದೊಡ್ಡ ಮುದ್ದೆ ಊಟ ಮಾಡಲ್ಲ, ಅಂದರೆ ಮುದ್ದೆನೇ ಊಟ ಮಾಡೋದು ಕಡಿಮೆ, ನಾವು ಅಪರೂಪಕ್ಕೆ ಮುದ್ದೆ ಮಾಡ್ಕೊಳ್ಳೋದು. ರೊಟ್ಟಿ ಜಾಸ್ತಿ, ಅಂದರೆ ಅಕ್ಕಿ ರೊಟ್ಟಿ ಜಾಸ್ತಿ ನಾವು ಮಾಡೋದು ಮನೆಯಲ್ಲಿ. ನೋಡಿ, ಪಲ್ಯ, ಸಾಂಬಾರು ಮತ್ತು ಮುದ್ದೆ. ಇದಕ್ಕೊಂದು ಉಪ್ಪಿನಕಾಯಿ ಇಲ್ಲದೇ ಊಟ ನಮಗೆ ಇಷ್ಟ ಆಗಲ್ಲ. ಉಪ್ಪಿನಕಾಯಿ ಬೇಕೇ ಬೇಕು ಊಟಕ್ಕೆ. ನಿಂಬೆಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಸಾಂಬಾರು, ಪಲ್ಯ ಮತ್ತು ಮುದ್ದೆ. ಮುದ್ದೆ ಸ್ವಲ್ಪ ಗಟ್ಟಿ ಆಯಿತು. ನಾವಿಷ್ಟು ಗಟ್ಟಿ ಮಾಡಲ್ಲ ಮುದ್ದೆ, ಸ್ವಲ್ಪ ಮೆತ್ತಗೆ ಮಾಡ್ತೀವಿ, ತೆಳುವು ಮಾಡ್ತೀವಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಮತ್ತು ಪಲ್ಯ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಕೇಳೋದೇ ಬೇಡ, ಹೇಳ್ತಾ ಇದ್ದೀನಿ ಅಷ್ಟೇ.